ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಜಿಲ್ಲಾಧ್ಯಕ್ಷರ ಆಯ್ಕೆ ಅನ್ನೋದು ರಾಜ್ಯ ಬಿಜೆಪಿಗೆ ಬಹಳ ದೊಡ್ಡ ತಲೆನೋವಾಗಿದೆ. ವಿರೋಧಿ ಬಣಗಳಿರುವಂತ ಜಿಲ್ಲೆಯಲ್ಲಿ ಈ ಆಯ್ಕೆಯದ್ದೇ ಬಹಳ ದೊಡ್ಡ ಟೆನ್ಷನ್ ಈಗ ಬಿಜೆಪಿಗಿರೋದು. ಯಾರನ್ನ ಆಯ್ಕೆ ಮಾಡಿದ್ರೂ ಕೂಡ ಅಲ್ಲಿ ಬಂಡಾಯ ಏಳೋದಂತೂ ಪಕ್ಕ. ಹಾಗಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ ಅನ್ನೋದು ರಾಜ್ಯ ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ. ವಿರೋಧಿ ಬಣಗಳಿರುವಂತ ಜಿಲ್ಲೆಯಲ್ಲೇ ಆಯ್ಕೆ ಬಹಳ ದೊಡ್ಡ ಟೆನ್ಷನ್ ತಂದಿಟ್ಟಿದೆ. 9 ಜಿಲ್ಲಾಧ್ಯಕ್ಷರ ಆಯ್ಕೆಗೆ ರಾಧಾ ಮೋಹನ್ ದಾಸ್ ಸೂಚನೆ ಕೊಟ್ಟಿದ್ದಾರೆ. 1 ವಾರದ ಒಳಗಡೆ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸೂಚನೆ ಕೊಟ್ಟಿದ್ದಾರೆ. 1 ವಾರದ ಒಳಗಡೆ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು. 9 ಜಿಲ್ಲೆಯ ಅಧ್ಯಕ್ಷರ ಆಯ್ಕೆಗೆ ಈಗ ವಿಜಯೇಂದ್ರ ಮುಂದಾಗಿದ್ದಾರೆ. ಹಾಸನ, ಮೈಸೂರು ಗ್ರಾಮಾಂತರ, ಉಡುಪಿ, ಕೊಡಗು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಹಾವೇರಿ, ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸೂಚನೆ ಕೊಟ್ಟಿದ್ದಾರೆ. 9 ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ರಾಧಾ ಮೋಹನ್ ದಾಸ್ ಸೂಚನೆ ಕೊಟ್ಟಿದ್ದಾರೆ. 9 ಜಿಲ್ಲಾಧ್ಯಕ್ಷರ ಆಯ್ಕೆಗೆ ವಿಜಯೇಂದ್ರ ಮುಂದಾಗಿದ್ದಾರೆ. ಆದ್ರೆ ಸವಾಲ್ ಹೇಗಿದೆ ಈಗ? ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ವರ್ಸಸ್ ಇತರರ ನಡುವೆ ಇದೆ ಪೈಪೋಟಿ. ಇನ್ನು ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಬಣ ವರ್ಸಸ್ ಕಾರಜೋಳ ಬಣದ ನಡುವೆ ಪೈಪೋಟಿ ಇದೆ. ವಿರೋಧಿ ಬಣಗಳಿರುವಂತಹ ಜಿಲ್ಲೆಯಲ್ಲೇ ಆಯ್ಕೆಯ ಬಹಳ ದೊಡ್ಡ ಟೆನ್ಷನ್ ಈಗ ಪಕ್ಷದ ಮೇಲೆ. ಮತ್ತೊಂದು ಕಡೆ ಹಾವೇರಿಯಲ್ಲಿ ಬೊಮ್ಮಾಯಿ ಬಣಕ್ಕೆ ಟಕ್ಕರ್ ಕೊಡೋದಕ್ಕೆ ಇತರರು ಕೂಡ ಇದ್ದಾರೆ ಕಣದಲ್ಲಿ. ಇನ್ನು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಬಣ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಬಿಪಿ ಹರೀಶ್ ಬಣ. ಜೋರ್ ಪೈಪೋಟಿ ಇದೆ ದಾವಣಗೆರೆಯಲ್ಲೂ ಕೂಡ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಬಣ ವರ್ಸಸ್ ಇತರರ ನಡುವೆ ಇರುವಂತ ಪೈಪೋಟಿ. ಈ 2 ಜಿಲ್ಲೆ ಪಕ್ಷಕ್ಕೆ ಇನ್ನೂ ಜಾಸ್ತಿ ತಲೆನೋವನ್ನ ತಂದಿಡ್ತಾ ಇದೆ. ತುಮಕೂರಿನಲ್ಲಿ ಸೋಮಣ್ಣ ಬಣ ವರ್ಸಸ್ ಮಾಧುಸ್ವಾಮಿ ಬಣ ಇದೆ ಪೈಪೋಟಿಯಲ್ಲಿ. ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ತುಮಕೂರಿನಲ್ಲಿ ಯಾವ ರೀತಿ ಇದೆ ಪೈಪೋಟಿ ಅಂತ. ಸೋಮಣ್ಣ ಬಣದಿಂದ ಒಂದ್ ಕಡೆ ಪೈಪೋಟಿ ಇದ್ರೆ ಮಾಧುಸ್ವಾಮಿ ಬಣದಿಂದ ಮತ್ತೊಂದು ಕಡೆ ಪೈಪೋಟಿ ಇದೆ. ಇದು ಬಿಜೆಪಿಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ. 9 ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ಮಾಡಬೇಕು 1 ವಾರದ ಒಳಗಡೆ. ಆದ್ರೆ ವಿರೋಧಿ ಬಣಗಳಿರುವಂತ ಜಿಲ್ಲೆಯಲ್ಲಿ ಆಯ್ಕೆ ಅನ್ನೋದು ಬಹಳ ದೊಡ್ಡ ಟೆನ್ಷನ್ ಇದೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಬಣ, ಬಿಪಿ ಹರೀಶ್ ಬಣ. ಒಂದು ಕಡೆ ರೇಣುಕಾಚಾರ್ಯ ಬಣ ತೊಡೆ ತಟ್ಟಿ ನಿಂತ್ರೆ ಮತ್ತೊಂದು ಕಡೆ ಅತೃಪ್ತರ ಬಣದಲ್ಲೇ ಗುರುತಿಸಿಕೊಂಡಂತ ಬಿಪಿ ಹರೀಶ್ ಬಣ ಕೂಡ ಟಕ್ಕರ್ ಕೊಡ್ತಾ ಇದೆ. ಇನ್ನು ಹಾಸನದಲ್ಲಿ ಪ್ರೀತಮ್ ಗೌಡ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಇತರರು ಕೂಡ ಇದ್ದಾರೆ. ಈ 9 ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ಅನ್ನೋದು ಬಹಳ ದೊಡ್ಡ ಟೆನ್ಷನ್. ವಿಜಯೇಂದ್ರ ಈಗ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಸರ್ಕಾರಕ್ಕೆ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಸಂಪುಟ ಸಂಘರ್ಷ ಶುರುವಾಗಿದೆ. ಸಂಪುಟ ಪುನರ್ರಚನೆ ಸುದ್ದಿ ಕಿವಿಗೆ ಬೀಳ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ, ಬಿಗಿಪಟ್ಟು ಹಿಡಿದಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸೋರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. 2 ವರ್ಷ ಪೂರೈಸಿತು ಸರ್ಕಾರ ಅಧಿಕಾರಕ್ಕೆ ಬಂದು. ಈಗ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಪಟ್ಟಿಡಿದು ಕೂತಿದ್ದಾರೆ. ಅದರಲ್ಲಿ ಪಕ್ಷದ ಹಿರಿಯ ಶಾಸಕ ಗೋಪಾಲಕೃಷ್ಣ, ಮೊಳಕಾಲ್ಮೂರು ಶಾಸಕರು, 7 ಸಲ ಶಾಸಕನಾಗಿದ್ದೀನಿ, ಪಕ್ಷಕ್ಕಾಗಿ ದುಡ್ದಿದ್ದೀನಿ, ನನ್ನನ್ನ ಈ ಬಾರಿ ಪರಿಗಣಿಸಬೇಕು, ಮಂತ್ರಿ ಮಾಡಿದ್ರೆ ಒಳ್ಳೇದು, ಇಲ್ಲದೇ ಇದ್ರೆ ತೊಂದರೆ, ಕಾಂಗ್ರೆಸ್ ಹೈಕಮಾಂಡ್ಗೂ ಪರಿಚಯ ಇದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮೊಳಕಾಲ್ಮೂರು ಶಾಸಕ ಗೋಪಾಲಕೃಷ್ಣ ಕೊಟ್ಟಂತ ಹೇಳಿಕೆ. ಹಿರಿಯ ಶಾಸಕ, 7 ಬಾರಿ ಶಾಸಕನಾಗಿದ್ದೀನಿ, ಈ ಬಾರಿ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ನನ್ನನ್ನ ಪರಿಗಣಿಸಲೇಬೇಕು, ಪರಿಗಣಿಸಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ತೊಂದರೆ ಅಂತ ಈಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೌಂಟ್ ಮಾಡಿದ್ರೆ ಮತ್ತೆ 7 ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ದುಡಿಸ್ಕೊಂಡಿದ್ದಾರೆ. ಮತ್ತೆ ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ಬೇಕು. ಅದು ಬಿಟ್ಬಿಟ್ಟು ಅದರಲ್ಲೇ ಈಗ ಮನಗಂಡು ಅವರು ವರಿಷ್ಠ ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಎಲ್ಲ ಹೈಕಮಾಂಡ್ನವ್ರಿಗೆ ನಾನು ಹೆಚ್ಚಿನ ಪರಿಚಯನೇ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಜನಗಳ ಹತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ಕೊಂಡು ಹೋಗ್ತಾ ಇದ್ದೀನಿ ಎಂಬುದು ಗೊತ್ತು. ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ. ಮಧ್ಯಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆಪರೇಷನ್ ಸಿಂಧೂರದ ಬಗ್ಗೆ
ಮಾತಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಅನ್ನೋದು ನಾರಿಯರ ಶಕ್ತಿಯ ಸಂಕೇತ. ಆಪರೇಷನ್ ಸಿಂಧೂರದಲ್ಲಿ ಬಿಎಸ್ಎಫ್ ಮಹಿಳೆಯರು ಭಾಗಿಯಾಗಿದ್ರು. ಪಾಕಿಸ್ತಾನದ ದಾಳಿಗೆ ಧೈರ್ಯಶಾಲಿ ನಾರಿಯರು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನಾರಿಯರ ಪರಾಕ್ರಮಕ್ಕೆ ಪಾಕಿಸ್ತಾನ ಪತ್ರುಗುಟ್ಟಿದೆ. ಬಿಎಸ್ಎಫ್ ಮಹಿಳಾ ಸೇನಾನಿಗಳನ್ನ ಕೊಂಡಾಡಿದ್ದಾರೆ ಮೋದಿ. ಪಾಕ್ ಮತ್ತೆ ನಮ್ಮತ್ತ ಗುಂಡು ಹಾರಿಸಿದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗುಂಡಿನ ದಾಳಿಗೆ ಗುಂಡಿನಿಂದಲೇ ಉತ್ತರ ಕೊಡ್ತೀವಿ. ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಕೊಟ್ಟಂತ ಖಡಕ್ ವಾರ್ನಿಂಗ್ ಇದು. ಆಪರೇಷನ್ ಸಿಂಧೂರ ಅನ್ನೋದು ನಮ್ಮ ಮಹಿಳಾ ಶಕ್ತಿ ಸಾಮರ್ಥ್ಯದ ಸಂಕೇತ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಗುಡುಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಧ್ಯಪ್ರದೇಶದಲ್ಲಿ ऑपरेशन सिंदूर हमारी नारी शक्ति के सामर्थ्य का भी प्रतीक बना है। हम सभी जानते हैं कि बीएसएफ का इस ऑपरेशन में कितना बड़ा रोल रहा है। जम्मू से लेकर पंजाब, राजस्थान और गुजरात की सीमा तक बड़ी संख्या में बीएसएफ की हमारी बेटियां मोर्चे पर रही थी, मोर्चा संभाल रही थी। उन्होंने सीमा पार से होने वाली फायरिंग का मुंह तोड़ जवाब दिया। कमांड एंड कंट्रोल सेंटर से लेकर दुश्मनों की पोस्टों को ध्वस्त करने तक बीएसएफ की वीर बेटियों ने अद्भुत शौर्य दिखाया है। अब भारत का एक एक नागरिक कह रहा है, 140 करोड़ देशवासियों का बुलंद आवाज कह रहा है, अगर तुम गोली चलाओगे तो मान के चलो, गोली का जवाब गोले से दिया जाएगा। ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.